ಆಟೋ ಚಾಲಕ ವರ್ಸಸ್ ಮಾರ್ಷಲ್ ಜಟಾಪಟಿ. ರಸ್ತೆ ಬದಿ ಮೂತ್ರ ವಿಸರ್ಜನೆ ಮಾಡಿದ್ದಕ್ಕೆ ಮಾರ್ಷಲ್ ಪ್ರಶ್ನಿಸಿದ್ದಕ್ಕೆ ಸಿಟ್ಟಿಗೆದ್ದಂತಹ ಆಟೋ ಚಾಲಕ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತಹ ವಾಗ್ವಾದ. ಆಟೋ ಚಾಲಕ ವರ್ಸಸ್ ಮಾರ್ಷಲ್ ಜಟಾಪಟಿ. ರಸ್ತೆ ಬದಿ ಮೂತ್ರ ವಿಸರ್ಜನೆ ಮಾಡಿದ್ದಕ್ಕೆ ಮಾರ್ಷಲ್ ಪ್ರಶ್ನೆ ಮಾಡಿದ್ದಕ್ಕೆ ಸಿಟ್ಟಿಗೆದ್ದಂತಹ ಆಟೋ ಚಾಲಕ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತಹ ವಾಗ್ವಾದ. ಗೋವಿಂದರಾಜನಗರದಲ್ಲಿ ನಡೆದಂತಹ ಘಟನೆ. ಮಾರ್ಷಲ್ ಜೊತೆಗಿರುವಂತಹ ಜಟಾಪಟಿಯ ಹೊಯ್ಸಳ ಎಂಟ್ರಿ. ಕೊನೆಗೂ ಹೊಯ್ಸಳದಲ್ಲಿ ಕರೆದೊಯ್ದಂತಹ ಪೊಲೀಸ್. ಎಲ್ಲರೂ ಹೇಳ್ತಾರೆ ಬೆಂಗಳೂರು ಬಂದ್ಬಿಟ್ಟು ಸಿಂಗಾಪುರ ಆಗ್ಬೇಕು, ಬೆಂಗಳೂರು ಬಂದ್ಬಿಟ್ಟು ಹಂಗಾಗ್ಬೇಕು, ಬೆಂಗಳೂರು ಬಂದ್ಬಿಟ್ಟು ಹಿಂಗಾಗ್ಬೇಕು. ಬೆಂಗಳೂರಲ್ಲಿ ಬಿಳಿ ಕಲರ್ ಸಾಕ್ಸ್ ಹಾಕೊಂಡು ಊರೆಲ್ಲ ತಿರುಗಿದ್ರು ಕೂಡ ಆ ಬಿಳಿ ಕಲರಿಗೆ ಸಾಕ್ಸಿಗೆ ಏನೂ ಅಂಟಬಾರ್ದು, ಹಂಗಿಟ್ಕೋಬೇಕು ಬೆಂಗಳೂರನ್ನ ಅಂತ. ಮೊದಲು ಮನಸ್ಥಿತಿಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಕಸವನ್ನ ನಾನು ಹಾಕಿದ್ದೀನಿ ಅಂತಂದ್ರೆ ಅದು ನನ್ನ ತಪ್ಪು. ನಾನು ಎಲ್ಲ ಹಾಕಬೇಕು ಅನ್ನೋ ಕಾಮನ್ ಸೆನ್ಸು ನನಗೆ ಬೆಳಿಬೇಕು. ಫಸ್ಟು ಎಲ್ಲೆಲ್ಲೋ ಮೂತ್ರ ಮಾಡ್ತಾ ಕೂತ್ಕೊಳ್ಬಾರ್ದು. ಅದಕ್ಕೆ ಅಂತ ಸುಲಭ ಶೌಚಾಲಯ ಅಂತ ಒಂದು ಕಡೆ ಇರುತ್ತೆ, ಸಾರ್ವಜನಿಕರ ಶೌಚಾಲಯ ಅಂತ ಇನ್ನೊಂದು ಕಡೆಗಿರುತ್ತೆ. 5 ರೂಪಾಯಿನೋ 10 ರೂಪಾಯಿನೋ ಮಡಗ್ಬಿಟ್ಟು ಹೋದ್ರೆ ಅಲ್ಲಿ ಆರಾಮಾಗಿ ನೀವು ಉಯ್ಕೊಂಡು ಬರಬಹುದು. ಅದು ಬಿಟ್ಟುಬಿಟ್ಟು ಇಲ್ಲಿ ಮೂತ್ರವನ್ನ ಮಾಡಬೇಡಿ ಅಂತ ಹೇಳಿ ಬೋರ್ಡ್ ಹಾಕಿದ್ರು, ದೇವ್ರ ಫೋಟೋ ಇಟ್ಟರು, 2 ಅಣಕ ಇಟ್ಟರು, ಅಲ್ಲೇ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ತಪ್ಪೇ ಅರ್ಥ. ಇನ್ನು ಆಟೋ ಚಾಲಕರು, ಎಲ್ಲ ಆಟೋ ಚಾಲಕರು ಅಂತ ನಾವು ಹೇಳೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆಕ್ರೋಶ ಹೊರ ಹಾಕಿದ್ದಾರೆ. ಸರ್, ಮಾರ್ಷಲ್ ಅವ್ರ ಕೆಲಸ ಏನು ಗೊತ್ತಾ? ಸಿಟಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂತೆ ನೋಡ್ಕೊಳ್ಳೋದು. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ, ಯಾರು ಎಲ್ಲೆಲ್ಲಿ ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ, ಎಲ್ಲಿ ಯಾರು ಹೋಗಿ ಕಸವನ್ನು ಹಾಕ್ತಾರೆ, ಅದ್ರ ಬಗ್ಗೆ ನೋಡಿ ಎಚ್ಚರಿಸುವಂತಹ ಕೆಲಸವನ್ನು ಮಾರ್ಷಲ್ ಮಾಡ್ಕೊಂಡಿರ್ತಾರೆ. ದಂಡವನ್ನು ಕೂಡ ವಿಧಿಸುವಂತಹ ಶಕ್ತಿ ಅವರಲ್ಲಿರುತ್ತೆ. ಹೌದು, ಓಕೆ, BP ಶುಗರ್ಗಳು ಜಾಸ್ತಿ ಇದ್ದವರಿಗೆ ಮೂತ್ರವನ್ನು ತಡ್ಕೊಳಕ್ಕಾಗೋದಿಲ್ಲ, ಇರಲಿ, ಇಟ್ಸ್ ಓಕೆ, ಕೂಲ್, ನಮಗೂ ಅರ್ಥ ಆಗುತ್ತೆ. ಬಟ್ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ವರ್ತನೆ ಮಾಡಿದ್ರೆ ನಮ್ಮ ಬೆಂಗಳೂರು ಸಿಂಗಾಪುರು ಆಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ನಮ್ಮ ಬೆಂಗಳೂರನ್ನು ನಾವು ಮೊದಲು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನಿಮಗೆ BP ಶುಗರ್ ಇದೆ ಅಂತಂದರೆ ಸಾರ್ವಜನಿಕ ಶೌಚಾಲಯಗಳಿರುತ್ತೆ. ಮಾರ್ಷಲ್ ಅವರು ಯೋಚನೆ ಮಾಡೋದೇನು, ಅಥವಾ ಗೌರ್ಮೆಂಟ್ ಅವ್ರು ಏನು ಅಂದ್ಕೋಬೇಕು, ಗ್ರೇಟರ್ ಬೆಂಗಳೂರು ಅವ್ರು ಏನು ಅನ್ಕೋಬೇಕು ಅಂತಂದರೆ, ಮೊದಲು ಸಾರ್ವಜನಿಕ ಆ ಒಂದು ಶೌಚಾಲಯಗಳನ್ನ ಕ್ಲೀನಾಗಿ ಇಟ್ಕೊಳ್ಬೇಕು. ಅಲ್ಲಿ ಕ್ಲೀನಾಗಿಟ್ಟರೆ ತಾನೇ ಯಾರು ಬಂದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಹುದು, ಇಲ್ಲ ಕಂಡಲ್ಲೇ ಮಾಡ್ಬಿಟ್ಟು ಹೋಯ್ತಾರೆ. ಸೊ ಆ ಒಂದು ಕಾರಣಕ್ಕೆ ಎರಡೂ ಕಡೆಯಿಂದ ಬ್ಯಾಲೆನ್ಸ್ ಆದರೆ ಮಾತ್ರ ನಮ್ಮ ಬೆಂಗಳೂರು ಸಿಂಗಾಪುರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ವಚ್ಛ ಬೆಂಗಳೂರು ಅಂತೂ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.